ನಿನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ. ಒಳ್ಳೆ ಮಡಿಯಲ್ಲಿ ಅಡುಗೆ ಮಾಡೋ ಕುಕ್ಕು ಸಿಕ್ಕಿದಾಳಲ್ವಾ, ಎಲ್ಲ ವಿದ್ಯೆನೂ ಬರುತ್ತೆ ಅಂತ ಸೊಸೆನೂ ಮಾಡ್ಕೊಂಬಿಡಿ. ನಾಗರಾಜ್, ಕೆಲಸದವ್ರನ್ನ ಮದುವೆ ಮಾಡಿಸೋದಕ್ಕೆ ಅರು ಅಮ್ಮ ಒಪ್ಪೋದು ಇಲ್ಲ ಅಂತ ಕನಸನ್ನೆಲ್ಲ ಕಟ್ಕೋಬೇಡಿ. ಅಂತ ಕನಸನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾರೆ ನಿಮ್ಮ ಆರು ಮೇಡಮ್. ಸಾರಿ ಮೇಡಮ್, ಬಾಯಿ ತಪ್ಪಿ ಮಾತಾಡ್ದೆ. ನಾಲ್ಗೆಗೆ ಎಲುಬಿಲ್ಲ ಅಂತ ಏನೇನೋ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಳ್ಳೋ ಅರು ಮೇಡಮ್ ಕಿವಿ ಸುಮ್ಮನೆ ಇರಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಿದ್ರೇನೆ ಚಂದ ಅಂದ. ಮಲ್ಲಿ ಈ ಮನೆ ಕೆಲಸದವಳಾಗಿದ್ರೇನೆ ಚಂದ ಅಂದ. ಸಲ್ಗೆ ಇದೆ ಅಂತ ಸಂಬಂಧ ಕಟ್ಟಗ್ ನೋಡಿದ್ರೆ ಕಾಲ್ ಕಸ ತರ ಹೊರಗಾಗ್ತಾರೆ. ಹುಷಾರ್. ಅವಳೇ ನಮ್ಮ ಮನೆ ಸೊಸೆ, ನಾನು ಡಿಸೈಡ್ ಮಾಡಾಯ್ತು. ಫ್ಯಾಮಿಲಿನ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿನಗಿದ್ರೆ ತಡಿಯೋಕೆ ನಾನು ಯಾರಪ್ಪ? ಅದಕ್ಕೂ ಮುಂಚೆ ನಂಗೊಂದು ಹೆಲ್ಪ್ ಬೇಕು. ಓ, ನಿನ್ನ ಲಿಸ್ಟ್ ಇನ್ನೂ ಮುಗ್ದಿಲ್ವಾ? ಸರಿ ಹೇಳು, ಏನು ಮಾಡಬೇಕು? ನಾನಿಗೊಂದು ಲೊಕೇಶನ್ ಕಳಿಸ್ತೀನಿ. ಓಕೆ. ಅಲ್ಲಿ ನಂಗೊಂದು ಬಾಡಿಗೆ ಮನೆ ಬೇಕು. ಬಾಡಿಗೆ ಮನೆನಾ? ಪಾಲಸ್ ದೊಡ್ಡ ಮನೆ ಇರೋ ನಿನಗೆ ಬಾಡಿಗೆ ಮನೆ ಯಾಕೋ? ಮಿಸ್ ಮೂಗುತಿ ಮತ್ತೆ ನಮ್ಮ ಮನೆ ಕಡೆ ಹುಡ್ಕೊಂಡ್ಬಂದ್ರೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೆ. ಏನು ತಮಾಷೆ ಮಾಡ್ತಿದ್ಯಾ? ಪ್ಲೀಸ್ ಅಭಿ. ಅರು ಅಮ್ಮಂಗೆ ವಿಷಯ ಗೊತ್ತಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಅವ್ರಿಗೆ ಗೊತ್ತಾಗ್ದಂಗೆ ನೋಡ್ಕೊಂಡ್ರೆ ಆಯ್ತು ಬಿಡು. ಅಂತ ಸಾಹಸಕ್ಕೆ ನಾನು ಕೈ ಹಾಕಲ್ಲಪ್ಪ. ನೀನೇನೋ ಮೊಮ್ಮಗ ಅಂತ ಬೈದು ಸುಮ್ಮನಾಗ್ತಾರೆ, ಆದರೆ ನಿನ್ನ ತಪ್ಪಿಗೆ ನಾನು ಸಾಥ್ ಕೊಟ್ಟಿದ್ದೀನಿ ಅಂತ ಗೊತ್ತಾದರೆ ಮನೆಗೆ ಸೇರಿಸಲ್ಲ ಅಷ್ಟೇ. ಫ್ರೆಂಡ್ ಲವ್ ಸ್ಟೋರಿಗೆ ಇಷ್ಟು ಹೆಲ್ಪ್ ಮಾಡಲ್ವಾ? ನನಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತೀಯಾ? ಆಫ್ಟರ್ ಆಲ್ ಒಂದು ಬಾಡಿಗೆ ಮನೆ ಕೊಡ್ಸೋಕ್ಕಾಗಲ್ವಾ? ಇಷ್ಟ ನಮ್ಮಿಬ್ರು ಫ್ರೆಂಡ್ಶಿಪ್ಪು ಅಷ್ಟೇ ಅಂತಾನೆ ಅನ್ಕೋ. ನಿನಗೆ ಬಾಡಿಗೆ ಮನೆ ಹುಡ್ಕೋ ಜೋಶಲ್ಲಿ ನನಗಿರೋ ಸಣ್ಣ ಮನೆ, ಈಗಿರೋ ಕೆಲಸ ಎರಡೂ ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ. ಆಯ್ತು ಬಿಡಪ್ಪ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಸಹಾಯ ಮಾಡೋಕ್ಕೆ ಅನ್ಕೋತೀನಿ. ಮನೆ ತಾನೇ, ನಾನೇ ಹುಡ್ಕೋತೀನಿ. ಆಗ ಅಮ್ಮಮ್ಮಂಗೆ ಸಿಗ್ಬೀಳೋ ಚಾನ್ಸು ಜಾಸ್ತಿ ಇರತ್ತೆ. ಪರವಾಗಿಲ್ಲ, ನಾನು ಹಣೆ ಬರ ಅನ್ಕೊಂಡು ಸುಮ್ಮನೆ ಆಗ್ತೀನಿ. ಸರಿ ಆಯಿತು, ಕೊರಗಬೇಡ, ನಾನೇ ಹುಡುಕ್ತೀನಿ. ಆದರೆ ಅಮ್ಮಮ್ಮಂಗೆ ಗೊತ್ತಾಗ್ದಿರೋ ಥರ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ರು ಲವ್ ಸ್ಟೋರಿ ಮುಂದೆ ಹೋಗಕ್ಕೆ ನೀನೇ ಕಾರಣ ಗೊತ್ತಾ? ನಮಗೆ ಹುಟ್ಟೋ ಮಗುಗೆ ನಿನ್ನ ಹೆಸರು ಇಡ್ತೀನಿ, ಅಂದರೆ ಗಂಡು ಮಗು ಹುಟ್ಟಿದ್ರೆ ನಿನ್ನ ಹೆಸರು ಇಡ್ತೀನಿ ಅಂತ ಹೇಳಿದೆ. ಮಿಥಿಲಾ, ಒಂದು ನಿಮಿಷ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇನ್ನು ಕೇಳೋಕೆ ನಿಮಗೆ ತುಂಬಾ ಪ್ರಶ್ನೆಗಳಿದ್ದಾಗಿದೆ. ಹೌದು, ಅದರಿಂದ ನನ್ನ ಕತೆ ಬರೆಯೋದಕ್ಕೆ ತಲೆನೇ ಓಡ್ತಾ ಇಲ್ಲ. ಕೇಳಿ ಅತ್ತೆ, ನೀವು ಕತೆ ಬರೀದೇ ಇದ್ರೆ ನಿಮ್ಮ ಅಭಿಮಾನಿಗಳಿಗೂ ಬೇಜಾರಾಗ್ಬೋದು. ನನ್ನ ಕತೆಯಲ್ಲಿ ಪಾತ್ರಗಳು ನಾನು ಹೇಳ್ದಾಗೆ ಕೇಳ್ತವೆ. ಕತೆ ಹೇಳೇ ನನ್ನ ಕೈಯಲ್ಲೇ ಇರುತ್ತೆ. ಆದರೆ ನಿನ್ನ ಕತೆಯಲ್ಲಿ ನನ್ನ ಕತೆಗೆ ಏನಾಗಿದೆ ಅತ್ತೆ? ನೀನು ಸೊಸೆಯಾಗಿ ತರಬೇಕು ಅಂತಿರೋ ರಮ್ಯಾ ನಿನ್ನ ಮಾತು ಕೇಳ್ತಾಳ? ಕೇಳಲ್ಲ ತಾನೆ? ಹಾಗಿದ್ಮೇಲೆ ಅವಳನ್ನೇ ಯಾಕೆ ಈ ಮನೆಗೆ ಸೊಸೆಯಾಗಿ ತರಬೇಕು ಅನ್ಕೊಂಡಿದ್ಯಾ? ಯಾಕಂದ್ರೆ ನನ್ನ ಕತೆಗೆ ಅವಳೇ ಸರಿಯಾದ ಕ್ಯಾರೆಕ್ಟರ್. ಅಲ್ಲ ಮಿಥಿಲಾ, ಆ ರಮ್ಯಂಗೆ ದುಡ್ಡಿನ ಅಗತ್ಯನೂ ಇಲ್ಲ. ದುಡ್ಡು ತೋರಿಸಿ ಅವಳಿಗೆ ಆಸೆ ತೋರ್ಸೋಕ್ಕೂ ಆಗಲ್ಲ. ಇನ್ನು ವಿರಾಜ್ ಮೇಲೆ ಅವಳಿಗೇನು ಪ್ರೀತಿನೂ ಇಲ್ಲ, ಬೇಕು ಅನ್ನೋ ಆಸೆ ಅಷ್ಟೇ. ಹೀಗಿದ್ದಾಗ ನಿನ್ನ ಕತೆಗೆ ಅವಳನ್ನ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಹೇಗೆ ಬರೀತೀಯ? ಅವಳಿಗೆ ಮುಖ್ಯವಾಗಿ ಹಠ ಇದೆ ಅತ್ತೆ. ಅದರಿಂದ ಏನಾಗುತ್ತೆ? ಆ ಹಠನೇ ಏನೇ ಆದ್ರೂ ವಿರಾಜಿಂದ ದೂರ ಹೋಗಕ್ ಬಿಡಲ್ಲ. ಹತ್ರ ಇದ್ದು ಅವಳಿಂದ ಏನ್ ಮಾಡೋದಕ್ಕೆ ಸಾಧ್ಯ? ದೂರ ಮಾಡಕ್ ಸಾಧ್ಯ. ಅತ್ತೆ,
ರಮ್ಯಾನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವಳಿಗೆ ಯಾರ ಜೊತೆನೂ ಹೊಂದ್ಕೊಂಡು ಹೋಗೋ ಅಭ್ಯಾಸನೇ ಇಲ್ಲ. ಅಂಥದ್ರಲ್ಲಿ ಕೂಡು ಕುಟುಂಬ ಆಗಿರೋ ನಮ್ಮ ಮನೇಲಿ ಹೊಂದ್ಕೊಂಡು ಹೋಗ್ತಾಳ? ಸರಿ, ಹೊಂದ್ಕೊಳ್ಳಲ್ಲ ಅಂತಾನೆ ಇಟ್ಕೊಳ್ಳೋಣ. ಅದರಿಂದ ಏನಾಗುತ್ತೆ? ಅತ್ತೆ, ನೀವೀ ಮನೆ ಸೊಸೆಯಾಗಿ 30 ವರ್ಷ ಕಳೆದಿದ್ದೀರ. ಉತ್ತರನ ನನ್ನ ಹತ್ರ ಕೇಳ್ತಿದ್ದೀರಲ್ಲ. ಅರುಂಧತಿ ಸಂಪತ್ ಆಸ್ತಿ ಏನು ಗೊತ್ತಾ? ಮಸಾಲ ಕಂಪ್ನಿ ಅಲ್ಲ, ಕೋಟ್ಯಾಂತರ ಬೆಲೆ ಬಾಳೋ ಅಂತಸ್ತಲ್ಲ, ಒಗ್ಗಟ್ಟು. ಆ ಒಗ್ಗಟ್ಟನ್ನ ಒಡೆಯೋಳೆ ರಮ್ಯಾ. ಹೊಂದ್ಕೊಳ್ಳೋಕ್ಕಾಗದೇ ಇರೋಳು ಮನೆನ 2 ಭಾಗ ಮಾಡ್ತಾಳೆ. ಇದು ಟ್ವಿಸ್ಟು. ಎಸ್, ಯಾರ ಮಾತನ್ನೂ ಕೇಳದೆ ಇರೋಳು ಅರುಂಧತಿಗೆ ಎದುರಾಗಿ ನಿಲ್ತಾಳೆ. ಅರುಂಧತಿ ಈಗೋಗೆ ದೊಡ್ಡ ಸುತ್ತಿಗೆ ಏಟೆ ರಮ್ಯಾ. ಅದಕ್ಕೆ ವಿರಾಜ್ ಅವಕಾಶ ಮಾಡಿಕೊಡ್ತಾನ ಮಿಥಿಲ. ಹೆಂಡ್ತಿನ ಮನೇನ ನಿಭಾಯಿಸೋದ್ರಲ್ಲೇ ಅವನ ಅರ್ಧ ಜೀವನ ಮುಗ್ದೋಗಿರತ್ತೆ. ನಂಗೂ ಅದೇ ಅಲ್ವಾ ಬೇಕಾಗಿರೋದು. ಸರಿ, ವಿರಾಜ್ ಸೋತ, ಮನೆ ಭಾಗ ಆಯಿತು ಅಂತಾನೆ ಅನ್ಕೊಳ್ಳೋಣ. ಆದರೆ ಅತ್ತೆ ಭಾಗದಲ್ಲಿ ಎಲ್ಲ ಆಸ್ತಿನೂ ವಿರಾಜ್ಗೆ ಬರ್ಕೊಡ್ತಾರೆ ಹೊರತು ನಮ್ಗಲ್ಲ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು ಅತ್ತೆ. ವಿರಾಜ್ಗೆ ತನ್ನ ಹೆಂಡತಿ ಜಗಳ ಸರಿ ಮಾಡೋದ್ರ ಮಧ್ಯೆ ಆಸ್ತಿನ ಆಫೀಸ್ನ ನೋಡ್ಕೊಳ್ಳೋಕ್ಕೆ ಸಮಯ ಎಲ್ಲಿರುತ್ತೆ ಹೇಳಿ? ಆಫೀಸ್ನ ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಹೆಗ್ಲ ಮೇಲೆ ಬರುತ್ತೆ. ಅಷ್ಟೇ ಅಲ್ಲ ಅತ್ತೆ, ರಮ್ಯಾನಿಂದ ನನಗಾಗೋ ಅನ್ಯಾಯ ನೋಡಿ ಅರುಂಧತಿ ಕರಳು ಕಿವುಚತ್ತೆ. ತಾನೇ ಹಠ ಮಾಡಿ ಮಾಡಿಸಿದ ಮದ್ವೆಯಿಂದ ಮಿಥಿಲಾಗ್ ಹೀಗಾಯ್ತಲ್ಲ ಅಂತ ಗಿಲ್ಟ್ ಕಾಡತ್ತೆ. ಅದರಿಂದ ಅವ್ರಿಗೆ ನಿನ್ನ ಮೇಲಿರೋ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಈಗ ಹೇಳಿ ಅತ್ತೆ, ರಮ್ಯಾ ಈ ಮನೆಗೆ ಸರಿಯಾದ ಸೊಸೆ ಹೌದು ಅಲ್ವಾ? ಕರೆಕ್ಟ್, ಅವಳೇ ಈ ಮನೆಗೆ ತಕ್ಕನಾದ ಸೊಸೆ. ಶಾಶ್ವತಿ, ಈ ಕಣ್ಣಲ್ಲಿ ಇನ್ನೂ ಕಣ್ಣೀರು ಉಳಿದಿದ್ಯಾ ಅಂತ ನೋಡಕ್ ಬಂದ್ರ ಅದಕ್ಕೆ. ಕಣ್ಣೀರು ಹಾಕೋಕ್ಕೂ ಕಷ್ಟಪಡ್ಬೇಡ, ಮನ್ಸಾರ ಹತ್ಬಿಡು ಅಂತ ಹೇಳಕ್ ಬಂದೆ. ನನ್ನ ಕಷ್ಟ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ ಅದಕ್ಕೆ? ಎಲ್ಲರೂ ಅವ್ರವ್ರ ಜೀವನದಲ್ಲಿ ಖುಷಿಯಾಗೇ ಇದ್ದಾರಲ್ಲ. ಆದರೆ ನೀನು ಇನ್ನೂ ಹಳೆ ನೆನಪಲ್ಲೇ ಉಳ್ಕೊಂಡಿದೀಯ. ನೋಡೋರ್ ಕಣ್ಗೆ ಕೆಟ್ಟವಳಾಗಿ ಬಾಳ್ತಿದ್ಯಾ. ಉಳ್ಕೊಂಡಿಲ್ಲ ಅದಕ್ಕೆ, ಉಳಿಯೋ ಹಾಗೆ ಮಾಡಿದ್ರು ಅಷ್ಟೆ. ನಾನು ಒಳ್ಳೆಯವಳ ಕೆಟ್ಟವಳ ಅನ್ನೋದನ್ನ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ ಹೇಳಿ? ನನ್ನ ಜೀವನ ಹಾಳಾಗೋಯ್ತು ಅಷ್ಟೇ. ಅತ್ತೆ ಮೇಲಿನ ಕೋಪನ ಇಡೀ ಜಗತ್ ಮೇಲೆ ತೋರಿಸ್ತಿದ್ಯಾ? ಅದಕ್ಕೆ ಅಮ್ಮನ ಪ್ರಾಬ್ಲಮ್ ಏನು ಗೊತ್ತಾ? ರೆಕ್ಕೆ ಕಟ್ಟಿ ಹಾರೋಕ್ಕೆ ಕಲಿಸಿ ಸ್ವಾತಂತ್ರ್ಯದ ಬಗ್ಗೆ ಬೋಧನೆ ಮಾಡಿದ್ರು. ವಾವ್, ನಮ್ಮಮ್ಮ ಗ್ರೇಟ್. ಆ ಕಾಲದಲ್ಲೇ ಫೆಮಿನಿಸಮ್ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ಹೇಳ್ಕೊಟ್ರು ಅಂತ ಖುಷಿ ಆಗ್ಬಿಟ್ಟೆ. ಆದರೆ ಅವರು ಇನ್ನೇನು ನಾವು ಹಾರಬೇಕು ಅನ್ನೋಷ್ಟರಲ್ಲಿ ರೆಕ್ಕೆನೆ ಕಟ್ ಮಾಡಿಬಿಟ್ರು. ಕಳೆದು ಹೋದ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ? ನೀನಿನ್ನೂ ಅದನ್ನ ಮರ್ತಿಲ್ವಾ ಶಾಶ್ವತಿ? ಹೇಗೆ ಮರೀಲಿ ಅದಕ್ಕೆ? ಮರೆಯೋದಕ್ಕೆ ಅದು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಮಾಡಿರೋ ಪ್ರಾಮಿಸ್ಗಳಲ್ಲ. ಜೀವನ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು, ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಂಡು, ಮದುವೆ ಬಗ್ಗೆ ಕನಸು ಕಾಣ್ತಾ
ಕಡೆ ತನಕ ಜೊತೆಗಿರ್ತೀವಿ ಅಂತ ಕೊಟ್ಟು ಮಾತಾಡೋದು. ಅಮ್ಮನಿಗೆ ನನ್ನ ಕಣ್ಣಲ್ಲಿದ್ದ ಪ್ರೀತಿ ಕಾಣಿಸ್ಲಿಲ್ಲ. ಅದಕ್ಕೆ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಕಾಣಿಸ್ತು. ಅದೆಲ್ಲ ಮುಗ್ದು ಹೋಗಿ ತುಂಬ ವರ್ಷಗಳೇ ಕಳೆದು ಹೋಗಿದೆ ಶಾಶ್ವತಿ. ತಪ್ಪಾಗಿದೆ. ಅದು ನಿನ್ನಿಂದನೋ ಅತ್ತೆಯಿಂದನೋ ಅನ್ನೋ ತೀರ್ಮಾನ ಕೊಡಕ್ಕೆ ಹೋಗಲ್ಲ ನಾನು. ಆದರೆ ಕಾಲ ಬದಲಾಗಿದೆ. ನೀನು ಯಾಕಿನ್ನೂ ಹಾಗೇ ಇದೆಯಾ? ಅಂದರೆ ನಾನು ಬದಲಾಗಬೇಕು ಅಂತ ಹೇಳ್ತಿದ್ದೀರ? ಅದಕ್ಕೆ ನಾನು ಹಾಗೆ ಹೇಳ್ತಿಲ್ಲ ಶಾಶ್ವತಿ. ಈ ಕಪ್ಪಟ್ಟೆ ಹಾಕೊಂಡು ಪ್ರತಿಭಟನೆ ಮಾಡೋದನ್ನು ಬಿಡು. ಮತ್ತೆ ನಿನ್ನ ಜೀವನದಲ್ಲಿ ಬಣ್ಣ ಬರೋದು ಯಾವಾಗ? ಇಲ್ದಿರೋ ಬಣ್ಣನ ನಾನು ಎಲ್ಲಿಂದ ತರಲಿ? ಅದಕ್ಕೆ ಎಲ್ಲ ಬಣ್ಣನೂ ನಿಮ್ಮ ಅತ್ತೆನೇ ಕಿತ್ಕೊಂಡ್ಬಿಟ್ಟಿದಾರಲ್ಲ. ಹೀಗೆ ನನಗೆ ಉಳಿದಿರೋದು ಇದೊಂದೇ ಬಣ್ಣ. ಇದು ಯಾವಾಗ ಮಾಸುತ್ತೋ ಗೊತ್ತಿಲ್ಲ. ಅಭಿ, ಮಸಾಲ ಟೇಸ್ಟು ಯಾವತ್ತೂ ಬದಲಾಗಬಾರ್ದು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇನ್ನೊಂದ್ಸತಿ ವಾರ್ನ್ ಮಾಡು. ನಾನು ಹೇಳ್ತೀನಿ. ಆಲ್ರೆಡಿ ವಾರಿಜಾ ವಿಷಯದಲ್ಲಿ ನಾವು ಸೋತಿದ್ದೀವಿ. ಇರೋ ಕ್ಲೈಂಟ್ಸು ನಮ್ಮ ಕಡೆ ಬೆಟ್ ಮಾಡಿ ತೋರಿಸ್ಬಾರ್ದು. ವಾರಿಜ್ ಅವ್ರ ಪ್ರಾಜೆಕ್ಟ್ ಕೈ ತಪ್ಪಿದ್ದು ನಿನಗೆ ಇನ್ನೂ ಕಾಡ್ತಿದ್ಯಾ? ಪರವಾಗಿಲ್ಲ ಬಿಡು, ಅದರಿಂದ ಒಳ್ಳೆಯದೇ ಆಯ್ತಲ್ಲ. ಒಳ್ಳೇದಾಯ್ತಾ? ಏನು ಒಳ್ಳೇದಾಯ್ತು ನಿನ್ನ ತಲೆ? ಲೋ, ಆ ಬೇಜಾರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ತಾನೆ ಮಿಸ್ ಮೂಗುತಿ ಸಿಕ್ಕಿದ್ದು. ಆ ಸ್ಕೂಟಿಯಿಂದ ಅವ್ರ ಅಡ್ರೆಸ್ ಸಿಕ್ಕಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಯಾರ್ದು ಫೋನು? ಮೀಟಿಂಗ್ಲಿದ್ದೀನಿ ಅಂತ ಕಟ್ ಮಾಡು. ನಿನ್ನ ಅತ್ತೆ ಮನೆಗೆ ಐಟಮ್ಸ್ ರೆಡಿ ಮಾಡು ಅಂತ ಹೇಳಿದಲ್ಲ, ಅವ್ರದ್ದೇ ಕಾಲು. ಸಿಕ್ಕಿರೋ ಅಡ್ರೆಸ್ ಯೂಸ್ ಆಗಬೇಕಾ ಬೇಡ? ಹಾಗಿದ್ರೆ ಮೀಟಿಂಗ್ ಕ್ಯಾನ್ಸಲ್. ಫೋನ್ ರಿಸೀವ್ ಮಾಡು. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ಹಲೋ. ಓ ಹೌದಾ, ಆಯಿತು. ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಹಾಂ, ನೀನು ಹೇಳಿರೋ ಫ್ರಿಜ್ಜು ಟಿ ವಿ ರೆಡಿ ಇದೆ ಅಂತಪ್ಪ. ಫ್ರಿಜ್ಜು ಟಿವಿನ ಎಲ್ಲಿಗೆ? ಆದರೆ ಮಿಥಿಲಾ, ಅದು ಮಿಥಿಲಾ ಕೇಳ್ತೀಳಲ್ಲ, ಕೇಳಬಿ ಯಾರಿಗೆ ಅಂತ. ನೀವಿಬ್ರೇನಾದ್ರೂ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಹೇಗೆ? ಇಲ್ಲ. ನನ್ ಮುಂದೆ ನಿಂತು ಮಾತಾಡಕ್ಕಾಗ್ದೆ ಹಿಂದೆ ಮಾತಾಡ್ತಾ ಇದೀಯಾ? ಮುಂದೆ ನಿಂತು ಮಾತಾಡಿದ್ರೆ ಅದನ್ನ ಕೇಳೋ ಶಕ್ತಿ ನಿಮಗಿದೆಯಾ? ಅಥವಾ ನಾನೇನೋ ಧೈರ್ಯ ತಗೊಂಡು ಮಾತಾಡಿದ್ರೆ ಅದನ್ನ ನೀವು ಒಪ್ಕೊಳ್ತೀರಾ? ಶಾಶ್ವತಿ, ವೈಜಯಂತಿ ಬಿಡು, ಮಾತಾಡು. ಇವಳ ನಾಟಕ ಇದ್ದಿದ್ದೆ ಅಲ್ವಾ? ಹಾ, ಆದ್ರೆ ನಾಟಕದಲ್ಲಿ ನಿಮ್ಮನ್ನು ಮೀರ್ಸೋದಕ್ಕೆ ಈ ಮನೇಲಿ ಯಾರಿಂದನೂ ಸಾಧ್ಯ ಇಲ್ಲ. ಎನಿವೇಸ್, ಥ್ಯಾಂಕ್ಸ್ ಅದಕ್ಕೆ. ವೈಜಯಂತಿ, ಇವಳ ಮಾತಿಗೆಲ್ಲ ಕಿವಿ ಕೊಟ್ಟು ಕೂತ್ಕೊಳ್ಳೋದು ಬೇಡ. ಪೂಜೆ ಬಗ್ಗೆ ಗಮನ ಕೊಡು. ಆದರೂ ಅತ್ತೆ, ಶಾಶ್ವತಿ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಏನ್ ಮಾಡೋದು? ಸತ್ಯ ಕಹಿ. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಎಲ್ರಿಂದನೂ ಆಗಲ್ಲ. ಅತ್ತೆ, ಇದರಿಂದ ದಿನೇ ದಿನೇ ನಿಮ್ಮ ಶಾಶ್ವತಿ ಮಧ್ಯೆ ಅಂತರ ಜಾಸ್ತಿ ಆಗ್ತಾ ಇದೆ. ಕೆಲವೊಂದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇನ್ನೂ ಅದು ಹಾಳಾಗೋಗುತ್ತೆ. ಸಮಯನೇ ಎಲ್ಲ ಅರ್ಥ ಮಾಡಿಸುತ್ತೆ. ನಾವು ಜಸ್ಟ್ ಕಾಯ್ಬೇಕು ಅಷ್ಟೇ. ನಿಮ್ಮ ಉತ್ತರಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಇಬ್ರಲ್ಲೊಬ್ರು ಮಾತಾಡಿ. ಫ್ರಿಜ್ಜು ಟಿವಿ ಯಾರಿಗೆ? ಅಯ್ಯೋ, ಏನಪ್ಪ ಹೇಳೋದು ಇವಳಿಗೆ?
ಅದು ನನ್ನ ಪ್ಲಾನ್ ಮಿತಿಲ್ಲ, ನಾನೇ ಹೇಳ್ತೀನಿ. ಏನ್ ಪ್ಲಾನು? ಅದು ನಂಗೂ ಹೇಳ್ದೆ. ನಮ್ಮ ವರು ಮಸಾಲಾಗೆ ಹೊಸ ಹೊಸ ರುಚಿನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೀನಿ. ಒಳ್ಳೆ ಯೋಚನೆ. ಅದಕ್ಕೆ ನಮ್ಮ ಜನಗಳೇ ನಮ್ಗೆ ಹೊಸ ರೆಸಿಪಿ ಕೊಡ್ತಾರೆ. ಏನು ಜನಗಳ? ಏನು ಗೊತ್ತಾ ಮಿತಿಲ್ಲ, ಜಗತ್ತೆಷ್ಟೇ ಮಾಡರ್ನ್ ಆಗಿ ಇನ್ಸ್ಟೆಂಟ್ ಮಸಾಲಗಳು ಮಾರ್ಕೆಟಿಗೆ ಬಂದಿರ್ಬೋದು, ಆದರೂ ಎಷ್ಟೋ ಮನೆಗಳಲ್ಲಿ ಮನೇಲಿ ಮಾಡಿರೋ ಮಸಾಲೆಗಳನ್ನೇ ಬಳಸೋದು. ಹೌದು, 100% ಜನ ನಮ್ಮ ಮಸಾಲೆಗಳನ್ನ ಬಳಸಲ್ಲ. ಕರೆಕ್ಟ್. ಹಾಗಿದ್ಮೇಲೆ ಮಸಾಲ ರುಚಿಲಿ ಏನೋ ಡಿಫ್ರೆನ್ಸ್ ಇರಬೇಕಲ್ವಾ? ಯಾರಿಗೇನು ಗೊತ್ತು ಅಂತ ಹುಡುಕ್ತಾ ಹೋದ್ರೆ ಹೊಸ ಹೊಸ ರುಚಿ ನೋಡೋ ಅವಕಾಶ ಸಿಗ್ಬೋದಲ್ವಾ? ಅದರಲ್ಲಿ ನಮಗೆ ಬೇಕಾಗಿರೋ ರುಚಿ ಸಿಕ್ಕಿದ್ರೆ ಮುಂದೆ ಅದೇ ನಮ್ಮ ಪ್ರಾಡಕ್ಟ್ ಆಗ್ಬೋದು. ತುಂಬ ಒಳ್ಳೆ ಐಡಿಯಾ ವಿರಾಜ್, ಸಖತ್ತಾಗಿದೆ. ಆದರೆ ಇದಕ್ಕೂ ಈ ಫ್ರಿಜ್ಜು ಟಿವಿಗೂ ಏನು ಸಂಬಂಧ? ಮಿತಿಲ್ಲ, ಅದ್ರಲ್ಲಿ ಯಾರು ರೆಸಿಪಿ ಸೆಲೆಕ್ಟ್ ಆಗತ್ತೆ ಅವರಿಗೆ ನನ್ನ ಕಡೆಯಿಂದ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ಗೆ ಓಕೆನಾ? ಹೇ, ನನ್ನ ಹತ್ರ ಕೇಳ್ತಾ ಇದೀಯಾ? ಇದು ನಿನ್ನ ಕಂಪನಿ, ಇಂಥ ನಿರ್ಧಾರಗಳನ್ನ ನೀನೇ ತಗೊಳ್ಬೇಕು. ಸರಿ, ನಿನ್ನ ಎಕ್ಸ್ಪೈರ್ಡ್ ಮಧ್ಯೆ ಟೈಮ್ ಇದ್ದರೆ ನಾನು ಫೈಲ್ನ ಮೇಲ್ ಮಾಡಿದ್ದೀನಿ, ನೋಡಿಬಿಡು. ಸರಿ ಸರಿ, ಬಾಯ್. ಬಾಯಿ ಮುಚ್ಚೋ, ಸೊಳ್ಳೆಗಳೇ ಹೋಗ್ಬಿಡತ್ತೆ. ಅಲ್ಲ ಕಣೋ, ನೀನು ಯಾವಾಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ರು ಸುಳ್ಳು ಹೇಳಿ ಸೇವ್ ಮಾಡೋದು ನಾನು. ಅಂಥದ್ರಲ್ಲಿ ನಾನೇ ಮಿತ್ಲಗೆ ಏನು ಹೇಳೋದು ಅಂತ ತಡಬಡಿಸ್ತಿದ್ರೆ ನೀನು ಅಷ್ಟು ಈಸಿಯಾಗಿ ಇಷ್ಟು ದೊಡ್ಡ ಕತೆ ಹೇಗೋ ಹೇಳಿದೆ? ಕತೆ ಅಲ್ಲ ಕಣೋ, ನಿಜಾನೇ. ಈ ಐಡಿಯಾದ ಬಗ್ಗೆ ಮಿಥಿಲ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮಿಸ್ ಮೂಗುತಿ ವಿಷಯ ಮಧ್ಯಕ್ಕೆ ಬಂತು. ನೀನು ಮಿಸ್ ಮೂಗುತಿ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ, ನಂಗೆ ಹೊಟ್ಟೆ ಹಸಿತಿದೆ. ಊಟ ಗೀಟ ಕೊಡಿಸೋ ಪ್ಲ್ಯಾನ್ ಇದೆಯಾ ಹೇಗೆ? ಮಶ್ರೂಮ್ ಬಿರಿಯಾನಿ ತಿನ್ನೋಣ? ಸರಿ, ಆರ್ಡರ್ ಮಾಡ್ತೀನಿ. ಆರ್ಡರ್ ಎಲ್ಲ ಮಾಡಬೇಡ, ಅಲ್ಲಿಗೆ ಹೋಗೋಣ. ನಾನು ನಿನ್ನೆ ರೀಲ್ಸಲ್ಲಿ ಒಂದು ಜಾಗ ನೋಡಿದೆ, ಮಶ್ರೂಮ್ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರಂತೆ. ಅಲ್ಲಿಗೆ ಹೋಗೋಣ. ನಡಿ ಮತ್ತೆ ಹೋಗೋಣ. ಅಣ್ಣ, ಅದು ನನ್ ಕುಕ್ ತಂಗಿ ಏನೇನ್ ಕೇಳ್ತಾಳ ಪಟ ಪಟ ಅಂತ ಕೊಟ್ಬಿಡ್ಬೇಕು, ಸರಿನಾ? ಹಾ, ಕೂತ್ ಕನ್ನಡಿ ಏನನ್ ಕೊಡ್ಲಾ? ಅಣ್ಣ, ಮತ್ತಿನ್ನೇನ್ ಕುಕ್ ತಂಗಿ, ಅರ್ಶಿನ ಕುಂಕುಮ ಎಲ್ಲ ಒಂದೇ, ಅದ್ರಲ್ಲೇನ್ ನೋಡೋದಿದೆ? ಅಣ್ಣ, ನ್ಯಾಚುರಲ್ ಕುಂಕುಮ ಅಂದ್ರೆ ಅರ್ಶನಕ್ಕೆ ನಿಂಬೆ ರಸ ಮತ್ತೆ ಸುಣ್ಣ ಬೆರೆಸಿ ಮಾಡಿರ್ತಾರೆ. ಅದೇ ಆರ್ಟಿಫಿಷಿಯಲ್ಗೆ ಕೆಮಿಕಲ್ ಬಣ್ಣ ಹಾಕಿರ್ತಾರೆ. ನೋಡಿ ತಗೋಬೇಕು. ಅಬ್ಬಾ, ಎಷ್ಟು ತಿಳ್ಕೊಂಡಿದ್ಯಮ್ಮ. ಅಷ್ಟೇ ಅಲ್ಲ, ನಾವು ತೀರ್ಥಕ್ಕೆ ತಗೊಳ್ಳೋ ಜೇನುತುಪ್ಪ, ತುಪ್ಪ ಮತ್ತೆ ಗೋಮೂತ್ರ ಕೂಡ ಕಲಬೆರಕೆ ಆಗಿರೋದವೆಲ್ಲ ಇರ್ತವೆ. ಹುಷಾರಾಗಿ ತಗೋಬೇಕು. ನೀನು ಬರೀ ನಾನು ಕುಕ್ ತಂಗಿ ಅಲ್ಲ, ಅದೇನು ಹೇಳ್ತಾರಲ್ಲ ಸೈಕಲ್ ಪಿಡಿಯ, ಅದು ಎನ್ಸೈಕ್ಲೋಪೀಡಿಯಾ. ಅದೇ ಪಿಡಿಯಾನೆ. ಕಟ್ಟಪ್ಪ, ನೀನು ಇಂಗ್ಲಿಷ್ ಬರಲ್ಲ ಇದಕ್ಕೆ. ಕುಕ್ತಂಗಿ, ನೀನು ತೇಟ್ ನಮ್ಮ ಮಿಥಿಲಾ ಮೇಡಮ್ ತರನೇ ಯಾವುದು ಬೆಸ್ಟ್ ಆಗಿರುತ್ತೋ ಅದನ್ನ ಮಾತ್ರ ತಗೊಳ್ಳೋದು ಅಲ್ವಾ? ಅಣ್ಣ, ಪೂಜೆ ಮಾಡೋದು ಅಂದ್ರೆ ಬರೀ ಮನಸ್ಸು ಶುದ್ಧ ಇದ್ರೆ ಸಾಲದು. ತಗೊಳ್ಳೋ ಸಾಮಗ್ರಿಯಲ್ಲೂ ಕಲಬೆರಕೆ ಇಲ್ಲದೆ ಶುದ್ಧವಾಗಿರ್ಬೇಕು. ಆಗ್ಲೇ ಮಾಡೋ ಪೂಜೆಗೆ ಒಂದು ಫಲ ಸಿಗೋದು. ಆಯ್ತು ಜೂನಿಯರ್ ಮಿಥಿಲಾ ಮೇಡಮ್, ಇವಾಗ ಏನು ಹಿಂಗೆ ಉಪದೇಶ ಮಾಡ್ತಿರ್ತೀಯೋ ಅಥವಾ ಹಸುವಾಗಿ ಅಳ್ತಿರೋ ನನ್ನ ಹೊಟ್ಟೆಗೆ ಏನಾದ್ರು ತಿನ್ಸಿ ಸಮಾಧಾನ ಮಾಡ್ತೀಯೋ? ನಿಮ್ ಹೊಟ್ಟೆ ತುಂಬ್ಸದ ನನ್ ಕೈಯಲ್ಲಾಗಲ್ಲ. ನಾನು ಈಗಾಗ್ಲೇ ಸೋತಿದ್ದೀನಿ, ನನ್ನ ಬಿಟ್ಟು ಆಗಲ್ವಾ? ಕುಕ್ತಂಗಿ, ನನ್ನ ಕೈಲೂ ಆಗಲ್ಲಪ್ಪ. ಮಧ್ಯಾಹ್ನದಿಂದ ಎಲ್ಲ ಅಂಗಡಿನೂ ಸುತ್ತಿ ನನಗಂತೂ ಸಾಕಾಗಿ ಹೋಗಿದೆ. ಈ ಹೆಣ್ಣಿನ ಮೇಲೆ ಇಷ್ಟೇನ ಕರುಣೆ ಇರೋದು? ಎಷ್ಟೇ ಆದ್ರೂ ತವ್ರ ಮನೆ ಕಷ್ಟ, ನಿನ್ಗೆಲ್ಲ ಅರ್ಥ ಆಗ್ಬೇಕು ಬಿಡು. ಅಣ್ಣ, ನನಗ್ ಮದ್ವೆನೂ ಆಗಿಲ್ಲ, ನಿನ್ ಹೊಟ್ಟೆ ನನ್ ತವರು ಅಲ್ಲ. ಈಗೇನು ನಿಮ್ಗೆ ಹಸ್ವಾಗಿದೆ ತಾನೆ? ಬೇಗ ಮನೆಗೆ ಹೋಗೋಣ, ಊಟ ಮಾಡಿರಂತೆ. ಎಲ್ಲಿ? ಮನೇಲ? ನಂಗ ಮನೇಲಿ ಊಟ ಬೇಡಪ್ಪ. ಮತ್ತಿನ್ನೇನ್ ಬೇಕು? ಮಶ್ರೂಮ್ ಬಿರಿಯಾನಿ. ಅದನ್ನ ನಾನೇ ಮಾಡ್ತೀನಲ್ಲ, ಬನ್ನಿ. ಕುಕ್ತಂಗಿ, ಶ್ರೀಮಂತರ ಮನೇಲಿ ಮಾಡೋ ಬಿರಿಯಾನಿ ಬೇಡ ನನಗೆ. ಖಾರ ಹಾಕಲ್ಲ, ಎಣ್ಣೆ ಹಾಕಲ್ಲ. ಅಣ್ಣ,
ಮಿಥಿಲಾ ಮೇಡಮ್ ಮನೆಯಲ್ಲಿ ಹಾಗೆ ಅಲ್ವಾ ಅಡ್ಗೆ ಮಾಡೋದು? ನನ್ಗೇನ್ ಬಿಪಿನ ಶುಗರ ಸಪ್ಪೆ ಬಿರಿಯಾನಿ ತಿನ್ನಕ್ಕೆ ನನ್ಗೆ ಆ ಅಜ್ಜಿ ಅಂಗಡಿ ಬಿರಿಯಾನಿನೇ ಬೇಕು. ಅಜ್ಜಿ ಅಂಗಡಿ ಬಿರಿಯಾನಿನ ತಿಂದಿಲ್ವಾ ಹಾಗಾದ್ರೆ ನನ್ನ ಜೊತೆ ಬಾ. ಬಿರಿಯಾನಿ ತಿಂದ್ರೇನೆ ತಾನೇ ಗೊತ್ತಾಗೋದು ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ. ಅಣ್ಣ, ಅಡ್ಗೆ ಮಾಡೋಳ್ಗೆ ಅಡ್ಗೆ ಹೇಳ್ಕೊಡ್ತಾ ಇದ್ದೀರಾ? ಕಿತ್ತೋಗ್ಬಿಡ್ತೀನಿ ಅಷ್ಟೇ. ಮತ್ತಿನ್ನೇನು ಕುಕ್ತಂಗೆ ನಾನು ಒಬ್ಬನೇ ಹೊಟ್ಟೆ ತುಂಬ ಊಟ ಮಾಡಿ ನಿನ್ನ ಉಪವಾಸ ಹಾಕಕ್ಕೆ ಈ ಅಣ್ಣನ ಮನ್ಸು ಒಪ್ತಿಲ್ಲ, ಒಪ್ಪೋದು ಇಲ್ಲ. ಇವಾಗೇನು ಬರ್ತೀಯ ಇಲ್ವೋ? ಯೋ ಅಣ್ಣ, ನನ್ ತಮ್ಮಂಗಿಂತ ಕಾಟ ಕೊಡ್ತೀರಾ? ಸರಿ ನಡೀರಿ ಹೋಗೋಣ. ಸರಿ ಆಗಿದ್ರೆ ಈ ಬ್ಯಾಗ್ನೆಲ್ಲ ಗಾಡಿ ಕಟ್ಕೊಂಡು ಅಲ್ಲಿ ಲೆಫ್ಟ್ ತಗೊಂಡು ಮೆಟ್ಲು ಇಳಿದ್ರೇನೆ ಅಂಗಡಿ ಬಂದ್ಬಿಡು. ಹೊಟ್ಟೆ ಹಸಿತಾ ಇದೆ. ಏ ಅಣ್ಣ, ಬಿರಿಯಾನಿ ತಕ್ಷಣ ಬಿಟ್ಟು ಹೋಗ್ತಾ ಇದೆಯಲ್ಲ, ಇಷ್ಟೊಂದು ಚೆನ್ನಾಗಿದ್ಯಾ?